ದಿಗ್ವಿಜಯ ಸಾಧಿಸಿದ್ದಾರೆ. ಖುಷಿ ಇದೆ. ವಿಜಯ್ ಕುಮಾರ ಯಾವಾಗ ವಿಜಯ ಸಾಧಿಸ್ತಾರೆ? ಅಲ್ಲಿ ವಿಜಯ್ ಅವ್ರು ಗೆದ್ದಿರೋದು ನಂಗೆ ತುಂಬಾ ಸಂತೋಷ ಇದೆ. ಯಾಕೆಂದರೆ ಒಂದು ನನ್ನ ಹೆಸರು ಸೊ ನನ್ನ ಹೆಸರೇ ಆಗಿರೋದ್ರಿಂದ ಅದೊಂದು ಎಲ್ಲ ಕಡೆ ಖುಷಿ. ತಮಿಳಲ್ಲೊಬ್ಬರು ವಿಜಯ್, ಕನ್ನಡದಲ್ಲೊಬ್ಬರು ವಿಜಯ್ ಅಂತ. ಮತ್ತು ಇಡೀ ತಮಿಳುನಾಡಿನ ಜನತೆ ತಗೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಆ್ಯಕ್ಚುಲಿ ಈ ಬದಲಾವಣೆಗಳು ಎಲ್ಲ ಕಡೆನೂ ಆಗಬೇಕು, ಎಲ್ಲ ಸ್ಟೇಟಲ್ಲೂ ಆಗಬೇಕು, ನಾಟ್ ಓನ್ಲಿ ಇನ್ ತಮಿಳ್ನಾಡು, ಎಲ್ಲ ರಾಜ್ಯದಲ್ಲೂ ಈ ಬದಲಾವಣೆಗಳಂದರೆ ಇವತ್ತು ಜಂಜಿಗಳು ನಿರ್ಧಾರ ಮಾಡ್ತಿರುವಂಥ ಆ ನಿರ್ಧಾರ ಇದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹಾಗಾಗಿ ಇಡೀ ತಮಿಳ್ನಾಡು ಜನತೆ ಯಾರು ವಿಜಯ್ ಸರ್ನ ಗೆಲ್ಲಿಸಿದ್ದೀರಾ, ನನ್ನ ಪರವಾಗಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ವಿಜಯ್ ಸರ್ನ ಗೆಲ್ಲಿಸಿದ್ದಕ್ಕೆ ನನಗೂ ತುಂಬ ಮನಸಾರೆ ಖುಷಿ. ಉಪೇಂದ್ರ ಸರ್ದು, ಎಲ್ಲರದು ಬರ್ತಿದೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಜನರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿರೀಕ್ಷೆ ಇದೆ ನಿಮ್ಗಳ ಬಗ್ಗೆ. ಒಂದಂತೂ ಬೇಕು, ಬದಲಾವಣೆ ಬೇಕು. ಆ ಬದಲಾವಣೆಗೆ ಯಾರ್ಯಾರು ಅರ್ಹರಾಗ್ತಾರೋ ಅವರೆಲ್ಲ ಬರ್ಬೋದು. ಇವತ್ತು ಅದೇ ತಮಿಳ್ನಾಡಲ್ಲಿ ನಡೆದಿರೋದು. ಅಂದರೆ ಯಾವಾಗಲೂ ನೋಡಿ, ಯಾವತ್ತೂ ಎರಡೇ ಪಕ್ಷ ಇದೆ ಅಂತ ನಾವು ಚೆನ್ನೈಯಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಅಲ್ಲ, ಮೂರನೇ ಇನ್ನೊಂದು ಹೊಸ ಪಕ್ಷ ಹುಟ್ಕೋತು. ಈ ಬದಲಾವಣೆಗೆ ಜಂಜಿಗಳು ತುಂಬ ಕಾರಣಕರ್ತರಾಗ್ತಾರೆ. ಅಂದರೆ ಇವತ್ತು ನಮ್ಮಲ್ಲೂ ಆಗ್ಬೋದು, ಎರಡು ಪಕ್ಷ ಇದೆ ಅಂತ ಇಟ್ಕೊಳ್ಳೋಣ, 2-3 ಪಕ್ಷ. ಆದರೆ ಒಂದು ಜಂಜಿಗಳು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಒಂದು ರೆವಲ್ಯೂಷನ್ ಮಾಡ್ತಾರೆ. ಒಂದು ಬದಲಾವಣೆ ಅಂತೂ ಬೇಕು ಎಲ್ಲ ಕಡೆ.